ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ನಗರವಾದ ಮೈಸೂರಿನಲ್ಲಿ ಮೇ 17ರಿಂದ ಮೇ 31ರವರೆಗೆ ದೇಸಿ ಹಾಸು ಆಟ ನಡೆಯಲಿದೆ. ಮೈಸೂರಿನ ಪ್ರಸಿದ್ಧ ರಾಮನ್ಸ್ ಕಲಾ ಪ್ರತಿಷ್ಠಾನವು ಕ್ರೀಡಾ ಕೌಶಲ್ಯದ ದ್ವೈವಾರ್ಷಿಕ ಪ್ರದರ್ಶನದ 10ನೇ ಆವೃತ್ತಿ ಶುಕ್ರವಾರ ಅನಾವರಣಗೊಳ್ಳಲಿದೆ. ಪ್ರಾಚೀನ ಪರಂಪರೆ ಹಾಗೂ ಕರಕುಶಲ ಕಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ರಾಮನ್ಸ್ ಕಲಾ ಪ್ರತಿಷ್ಠಾನವು ಭಾರತೀಯ ಪರಂಪರೆಯ ಅಂಗವಾದ ದೇಸಿ ಆಟಗಳಿಗೆ ಅಗತ್ಯವಾದ ಹಾಸುಗಳನ್ನು, ಅದಕ್ಕೆ ಬೇಕಾದ ಕಾಯಿ ಮತ್ತು ದಾಳಗಳನ್ನು ಭಾರತದ ವಿವಿಧ ಭಾಗಗಳಲ್ಲಿ ಬಳಸುವ ಕರಕುಶಲ ಕಲಾ ಪ್ರಕಾರಗಳನ್ನು ಅಳವಡಿಸಿಕೊಂಡು ರೂಪಿಸಿದೆ. ಹಾಸು ಆಟ ವಿಶ್ವದ ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಗಳಿಸಿದೆ. ನೋಡಿ, ಈ ಹಾಸು ಆಟಗಳಿಗೆ ಒಂದು ಇತಿಹಾಸ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಪುರಾಣ ಇದೆ, ಎಲ್ಲವೂ ಇದೆ. ಒಂದು ರೀತಿಯಲ್ಲಿ ಈ ಹಾಸು ಆಟಗಳು ಹೇಗೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. ಪ್ರವರ್ಧಮಾನಕ್ಕೆ ಬಂದಿದ್ದಲ್ಲದೆ ಅವರು ಈ ಹಾಸು ಆಟಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಿದರು. ಹಾಸು ಆಟದಲ್ಲಿ ಪಗಡೆ ಹಾಸಿನ ಪುರಾಣ, ಇತಿಹಾಸ, ಜಾನಪದ. ಹಾಸು ಆಟಗಳಲ್ಲಿ ಪಗಡೆಗೆ ತನ್ನದೇ ಆದ ಪ್ರಾಮುಖ್ಯವಿದೆ. ಭರತ ವರ್ಷದಲ್ಲಿ ಪಗಡೆಯಾಟದ ಸಂಪ್ರದಾಯ ಇಂದು ನಿನ್ನೆಯದಲ್ಲ. ಋಗ್ವೇದದಲ್ಲಿ ಅಕ್ಷ ಎಂಬ ಹೆಸರಿನಿಂದ ಈ ಆಟದ ಬಗ್ಗೆ ಪ್ರಸ್ತಾಪವಿದೆ. ಪಗಡೆ ದಾಳದೊಂದಿಗೆ ಅಪ್ಸರೆಯರು ನೃತ್ಯ ಮಾಡಿದರೆಂಬ ವರ್ಣನೆ ಅಥರ್ವಣ ವೇದದಲ್ಲಿದೆ. ಹರಹರ ಮಹಾದೇವನಿಗೂ ಪಗಡೆಯಾಟ ಅತ್ಯಂತ ಪ್ರಿಯವಾದ ಆಟ. ಶಿವೆಯೊಂದಿಗೆ ಶಿವ ಪಗಡೆ ಆಡುತ್ತಾನೆ. ಓಂಕಾರೇಶ್ವರದಂಥ ಶಿವಮಂದಿರಗಳಲ್ಲಿ ಶಯನಾರತಿಯ ಮೊದಲ ಪಗಡೆಯ ಪಟ್ಟವನ್ನು ಹಾಸಿಡುವ ಪದ್ಧತಿ ಇದೆ. ಮಹಾಭಾರತದ ದ್ಯೂತ ಇದಕ್ಕೆ ಸಾಕ್ಷಾತ್ ಪ್ರಮಾಣ. ಆದರೆ ಇತಿಹಾಸಕಾರರ ಪ್ರಕಾರ ಪಗಡೆ ಹಾಸನ್ನು 14ನೇ ಶತಮಾನದಲ್ಲಿ ರಚಿಸಲಾಗಿದೆ. ವಾರಣಾಸಿಯ ಕಲಾವಿದರು, ಮೈಸೂರಿನ ಕಲಾವಿದರು ಮರದ ಹುದುಗು ಕಲೆಯ ಆಟದ ಮೇಜುಗಳನ್ನು ಕಣ್ಮನಸೆಳೆಯುತ್ತದೆ. ಕಿನ್ನಾಳದ ಚೌಕಿ ಕಲೆಯಲ್ಲಿ ರೂಪುಗೊಂಡ ಆಟದ ಚೌಕಿಗಳು ಜೈಪುರ, ರಾಜಸ್ಥಾನದ ಮರದ ಅಮೃತಶಿಲೆಯ ಚೌಕಿಗಳೊಡನೆ ಸ್ಪರ್ಧಿಸುತ್ತವೆ. ಸೋಲಾಪುರದ ಜಮಾಖಾನಗಳು ಬೆಂಗಳೂರಿನ ಚಾಪೆ ಕಲೆಗೆ ಸವಾಲೊಡ್ಡುತ್ತಿವೆ. ಕಲಂಕಾರಿ ಕಲೆ. ಕಲಂಕಾರಿ ಕಲೆಯು ಆಟದ ಹಾಸು ತಯಾರಿಸುವಲ್ಲಿ ಅತ್ಯಂತ ಸೃಜನಶೀಲ ಮಾಧ್ಯಮ. ಪ್ರಕೃತಿಯಲ್ಲಿ ಹೇರಳವಾಗಿ ಸಿಗುವ ಬೇರು, ಬೀಜ, ಪರಾಗ ಪುಷ್ಪಗಳಿಂದ ಮಾಡಿದ ಬಣ್ಣಗಳೇ ಇದರ ಜೀವಾಳ. ಕಲಂಕಾರಿ ಕಲೆಗಳಲ್ಲಿ ರೂಪುಗೊಂಡಿರುವ ನೂರಾರು ಆಟದ ಹಾಸುಗಳು ತಮ್ಮ ವೈವಿಧ್ಯಮಯ ವರ್ಣಮಯ ಅಲಂಕಾರಗಳೊಂದಿಗೆ ನೋಡುಗರನ್ನು ಮನಸೋರೆಗೊಳಿಸುವಲ್ಲಿ ಸಂಶಯವಿಲ್ಲ. ಹಾಸು ಆಟಗಳಿಗಾಗಿಯೇ ಈ ಕಲೆಯ ಆವಿರ್ಭಾವವಿದೆಯೇನೋ ಎಂಬಷ್ಟು ಸೊಗಸಾಗಿ ಮೂಡಿಬಂದಿದೆ. ಹಾಸಬಹುದು, ಆಡಬಹುದು ಈ ಉಪಯೋಗಿ ಸಾಧನಗಳು ದೇಸಿ ಆಟವನ್ನು ಜನರ ಬದುಕಿಗೆ ಒಂದು ಭಾಗವಾಗಿ ರೂಪಿಸಿಕೊಂಡಿರುವುದು ಒಂದು ವಿಶೇಷ. ಇದಕ್ಕೆ ತಕ್ಕ ಉದಾಹರಣೆ ಎಂದರೆ ನವಲಗುಂದದ ಚಾರ್ಮೋರ್ ಜಮಾಖಾನಗಳು. ಈ ವಿಶಿಷ್ಟ ಜಮಾಖಾನಗಳ ಮಧ್ಯದಲ್ಲಿ 4 ನವಿಲುಗಳು 4 ಮೂಲೆಗಳಲ್ಲಿ ನರ್ತಿಸುತ್ತಿದ್ದರೆ ಅವುಗಳ ಮಧ್ಯೆ ಒಂದು ಸುಂದರ ಪಗಡೆಯ ಹಾಸು ರಾರಾಜಿಸುತ್ತಿರುತ್ತದೆ. ಈ ಜಮಾಖಾನವನ್ನು ಹುಡುಗಿಯು ತನ್ನ ಮದುವೆಯ ಗೃಹತ್ ಸೌಪಸ್ಕರರೊಡನೆ ಕೊಂಡೊಯ್ಯಲು ತಾನೇ ನೇಯುತ್ತಾಳೆ. ಧಾರವಾಡದ ನೆಲಗುಂದದಲ್ಲಿ ಇಂದಿಗೂ ಈ ಸಂಪ್ರದಾಯ ಜೀವಂತ. ಮೈಸೂರು, ಬೆಂಗಳೂರು, ನವಲಗುಂದ, ಚನ್ನಪಟ್ಟಣ, ಕಿನ್ನಾಳ, ಹುಬ್ಬಳ್ಳಿ, ಸೋಲಾಪುರ, ಗುಡ್ಗಾಂವ್, ವಾರಣಾಸಿ, ಸರಹನಪುರ, ಅಲಿಘಡ್, ಜೈಪುರ, ಜೋಧ್ಪುರ್, ಶ್ರೀಕಾಳಹಸ್ತಿ, ಎಟ್ಟಿಕೊಪ್ಪ, ರಘುರಾಜಪುರ, ಶಾಂತಿನಿಕೇತನ ಸಮಗ್ರ ಭಾರತದ ಕಲಾವಿದರ ಕಲಾಕೃತಿಗಳ ಸಿರಿಭಂಡಾರವಾಗಿದೆ. 2024ರ ಕ್ರೀಡಾ ಕೌಶಲ್ಯದ ವೈಶಿಷ್ಟ್ಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಪಗಡೆ, ಆಳುಗುಳಿಮಣೆ, ಆಡುಹುಳಿ, ಕಟ್ಟಾಟ ಮೊದಲಾದ ಪ್ರಾಚೀನ ಆಟಗಳನ್ನು ಇಂದಿಗೂ ಪೀಳಿಗೆಯವರಿಗೆ ಪರಿಚಯಿಸುವ ಸಲುವಾಗಿ ಆಟಗಳ ವಿಧಾನಗಳನ್ನು ಹೇಳಿಕೊಡುವ ಮಾರ್ಗದರ್ಶಕರು ಇಲ್ಲಿ ಇದ್ದು ನೋಡುಗರಿಗೆ ವಿವರಣೆ ನೀಡುತ್ತಾರೆ. ರಾಮನ್ಸ್ ಕಲಾ ಪ್ರತಿಷ್ಠಾನ ಪಾರಂಪರಿಕ ಆಟಗಳ ಬಗೆಗೆ ಹಾಗೂ ಅವುಗಳ ಪ್ರಾದೇಶಿಕ ವೈವಿಧ್ಯತೆಗಳ ಬಗೆಗೆ ದಾಖಲೀಕರಣಗೊಳ್ಳುವಲ್ಲಿ ಹಲವಾರು ವರ್ಷಗಳಿಂದ ತೊಡಗಿವೆ. ಈ ದಾಖಲೆಗಳನ್ನು ಒಳಗೊಂಡ ಒಂದು ಕಿರು ಹೊತ್ತಿಗೆ ಲಭ್ಯ. ನಮ್ಮ ಪ್ರಾಚೀನ ಕ್ರೀಡಾ ಸಂಸ್ಕೃತಿಯ ವೈಭವವನ್ನು, ನಮ್ಮ ರಾಷ್ಟ್ರದ ಕರಕುಶಲವನ್ನು, ವೈವಿಧ್ಯತೆಯನ್ನು ಮನವರಿಕೆ ಮಾಡಿಕೊಳ್ಳಲು ನೆರವಾಗುವ ಒಂದು ಕಲಾತ್ಮಕ ಪ್ರದರ್ಶನ ಪಾರಂಪರಿಕ ಹಾಸು ಆಟಗಳ ಪ್ರದರ್ಶನ ಎನ್ನುತ್ತಾರೆ ಧರ್ಮೇಂದ್ರ. ಈ ಪ್ರದರ್ಶನದಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು. ಇಲ್ಲಿ ಪ್ರವೇಶ ಉಚಿತ ಎಂದು ಧರ್ಮೇಂದ್ರ ಹೇಳುತ್ತಾರೆ. ನಮಸ್ಕಾರ, ನಾನು ರಘು ಧರ್ಮೇಂದ್ರ, ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದ ಕ್ಯೂರೇಟರ್. 2007ರಲ್ಲಿ ಮೊದಲ ಬಾರಿಗೆ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನವು ಕ್ರೀಡಾ ಕೌಶಲ್ಯ ಪ್ರದರ್ಶನವನ್ನು ಏರ್ಪಡಿಸಿತು. ಇದರಲ್ಲಿ ಭಾರತದ ಹಾಸು ಆಟಗಳ ಪರಂಪರೆಯನ್ನು ನಮ್ಮೆಲ್ಲರ ಎದುರುಗಡೆ ಅದು ಪ್ರತಿಬಿಂಬಿಸಿತು. ಈ ಹಾಸು ಆಟಗಳ ಪರಂಪರೆಯಲ್ಲಿ ಚೌಕಾಬಾರ, ಪಗಡೆ, ಆಡುಹುಲಿ ಆಟ, ನವಕಂಕರಿ ಹೀಗೆ ವೈವಿಧ್ಯಮಯವಾದ ಸುಮಾರು 30 ಹಾಸು ಆಟಗಳನ್ನು ಬೇರೆ ಬೇರೆ ಕಡೆ ರಿಸರ್ಚ್ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ಎಲ್ಲರ ಜೊತೆ ಕುಳಿತು ಆಟವಾಡಿ ಮತ್ತು ವಿವಿಧ ಕಲಾ ಪ್ರಕಾರಗಳಲ್ಲಿ ಈ ಹಾಸು ಆಟಗಳನ್ನು ಮಾಡಿಸಿ ಕಲಂಕಾರಿ ಮತ್ತು ನವಲ್ಗುಂದ ಜಮಖಾನ
ಮೈಸೂರಿನ ಕುಂದಣಕಲೆ ಇನ್ಲೆ, ಹೀಗೆ ಸುಮಾರು 30 ಕಲಾ ಪ್ರಕಾರಗಳಲ್ಲಿ ಈ ಹಾಸು ಆಟಗಳನ್ನು ನಿರ್ಮಿಸಿ ಈ ಪ್ರದರ್ಶನವನ್ನು ಏರ್ಪಡಿಸಿತು. ಇದರ 10ನೇ ಆವೃತ್ತಿ ಇದೇ ಮೇ 17ರಿಂದ 31 ತನಕ ಮೈಸೂರಿನ ಮೃಗಾಲಯದ ಎದುರು ಇರುವ ರಾಮ್ಸನ್ಸ್ ಗ್ಯಾಲರಿಯಲ್ಲಿ ನಡೆಯಲಿದೆ. ಈ ಒಂದು ವಿಶೇಷ ಪ್ರದರ್ಶನವನ್ನು ನೀವು ನೋಡಲು ಬನ್ನಿ. ಈ ಬೇಸಿಗೆಯಲ್ಲಿ ಹಾಸು ಆಟಗಳನ್ನು ಕಲಿಯಿರಿ, ಆಡೋಣ ಬನ್ನಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.